ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ರೇಷನ್ ಕಾರ್ಡ್ ಇದ್ದವರ ಗಮನಕ್ಕೆ ನೋಡಿ ವೀಕ್ಷಕರೇ, ಫೆಬ್ರವರಿ 20ರ ಒಳಗೆ ಈ ಒಂದು ಕೆಲಸ ಮಾಡದೇ ಇದ್ದಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ ಬಂದ್ ಆಗುತ್ತದೆ. ಹೌದು ವೀಕ್ಷಕರೇ, ಇದೊಂದು ಶಾಕಿಂಗ್ ಸುದ್ದಿಯನ್ನು ಕೊಟ್ಟಿದ್ದ ಸರ್ಕಾರ. ಏನಪ್ಪ ಅಂದ್ರೆ 29ರ ಒಳಗೆ ಈ ಒಂದು ಕೆಲಸ ಮಾಡದೇ ಇದ್ದಲ್ಲಿ ನಿಮ್ಮ ರೇಷನ್ ಕಾರ್ಡ್ ಬಂದ್ ಆಗುತ್ತದೆ. ಏನಾ ಕೆಲಸ ಅಂತೀರಾ? ಹಾಗಾದರೆ ಈ ಒಂದು ವಿಡಿಯೋನ ಫುಲ್ ಮುಗಿಯೋ ತನಕ ನೋಡ್ರಿ. ಆ ಒಂದು ಕೆಲಸ ಏನು ಮಾಡಿಸ್ಕೊಳ್ಳೋದು ಏನು ಅನ್ನೋದನ್ನ ಈ ಒಂದು ವಿಡಿಯೋದಾಗ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಈ ಒಂದು ವಿಡಿಯೋಗೆ ನಿಮ್ಮಿಂದ 500 ಲೈಕ್ಸ್ ಕೇಳ್ತಾ ಇದ್ದೀನಿ, ಪ್ಲೀಸ್ ಲೈಕ್ ಮಾಡಿ. ಲೈಕ್ ಆಯ್ತಾ? ಬನ್ನಿ ವಿಡಿಯೋ ನೋಡೋಣ ಅಂತ. ನೋಡಿ ವೀಕ್ಷಕರೇ, ಇದೇ ಬರುವ ಫೆಬ್ರವರಿ 29ರ ಒಳಗೆ ಕಡ್ಡಾಯವಾಗಿ ಪಡಿತರ ಚೀಟಿ ಹೊಂದಿರುವವರು ಎಲ್ಲ ಗ್ರಾಹಕರು ಈ ಒಂದು ಕೆಲಸ ಮಾಡಲೇಬೇಕು. ಇಲ್ಲವಾದಲ್ಲಿ ನಿಮ್ಮ ಪಡಿತರ ಚೀಟಿ ತಾತ್ಕಾಲಿಕವಾಗಿ ಬಂದ್ ಮಾಡ್ತಾರ. ಇದರಿಂದಾಗಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಅಥವಾ ಅನ್ನಭಾಗ್ಯ ಯೋಜನೆ ಹಣವಾಗಲಿ ನಿಮಗೆ ಬರ್ಲಿಕ್ಕೆ ಕತ್ತರಿ ಬೀಳ್ತದೆ ಅಂತಲೇ ಹೇಳ್ಬೋದು, ಅಂದ್ರೆ ಬಂದ್ ಆಗ್ತದೆ ಅಂತಲೇ ಹೇಳ್ಬೋದು. ಹಾಗಾದ್ರೆ ಈ ಒಂದು ಕೆಲಸ ಏನು ಅನ್ನೋದನ್ನು ಸಂಪೂರ್ಣವಾಗಿ ನೋಡ್ರಿ, ಇಲ್ಲಿ ಹೇಳ್ತೀನಿ. ನೋಡಿ ವೀಕ್ಷಕರೇ, ಮೊಟ್ಟ ಮೊದಲಿಗೆ ಆಗಿ ರೇಷನ್ ಕಾರ್ಡ್ KYC. ಏನಪ್ಪ ಇದು ರೇಷನ್ ಕಾರ್ಡ್ KYC ಅಂದ್ರೆ, ರಾಜ್ಯದ ಎಲ್ಲ BPL ಮತ್ತು ಅಂತ್ಯೋದಯ ರೇಷನ್ ಕಾರ್ಡ್ ಹೊಂದಿದವರು, ರಾಜ್ಯದೊಳಗೆ ಯಾರ್ಯಾರು ಎಲ್ಲ BPL ಕಾರ್ಡ ಮತ್ತು ಅಂತ್ಯೋದಯ ರೇಷನ್ ಕಾರ್ಡನ್ನು ಹೊಂದಿರಲ್ಲ ಅಂಥ ಒಂದು ಪಡಿತರ ಚೀಟಿಗೆ ಏನೊಂದು ನಿಮ್ಮ ರೇಷನ್ ಕಾರ್ಡ ಮತ್ತು ಆಧಾರ್ ಕಾರ್ಡಿಗೆ ಲಿಂಕ್ ಮಾಡಬೇಕು. ಅದರ ಜೊತೆಗೆ ಮತ್ತು ನೀವು KYC ಮಾಡಬೇಕು ಮತ್ತು ಮೊಬೈಲ್ ಸಂಖ್ಯೆಯನ್ನು ನವೀಕರಿಸಬೇಕು. ಅಂದರೆ ಲಿಂಕ್ ಮಾಡಬೇಕು ಮೊಬೈಲ್ ನಂಬರ್ಗೂ ಕೂಡ. ಈ ಒಂದು ಮೊಬೈಲ್ ನಂಬರು ಮತ್ತು ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಲಿಕ್ಕೆ ಕೊನೆಯ ದಿನಾಂಕ ಇದೇ ಫೆಬ್ರವರಿ 29ರವರೆಗೂ ಸರ್ಕಾರ ವಿಸ್ತರಣೆ ಮಾಡ್ಯದ, ಅಂದ್ರೆ ಮುಂದೆ ಹಾಕ್ಯದ. ಸೊ ಅಲ್ಲಿ ತನಕ ನಿಮ್ಗೆ ಈ ಒಂದು ಲಿಂಕ್ ಮಾಡಿಸ್ಲಿಕ್ಕೆ ಅವಕಾಶ ಇರ್ತದ ಅಂತ ಹೇಳ್ಬೋದು ವೀಕ್ಷಕರೇ. ನೋಡಿ, ಇನ್ನು KYC ಮಾಡದೇ ಇದ್ದರೆ ನಮಗೆ ಏನಾಗುತ್ತದೆ ಅಂತ ನೀವು ಕೇಳ್ಬೋದು ನಮ್ಗೆ. ನೋಡ್ರಿ, ನೀವು ಒಂದು KYC ಏನಾದರೂ ಮಾಡಿಸ್ಕೊಂಡಿಲ್ಲ ಅಂದ್ರೆ ನಿಮಗೆ ಏನಾಗ್ತದಪ್ಪ ಅಂದ್ರೆ, ನೋಡ್ರಿ ಇಲ್ಲಿ ಏನಾಗ್ತದೆ ಅಂದ್ರೆ, ರೇಷನ್ ಕಾರ್ಡ್ ಹೊಂದಿದ ಪ್ರತಿಯೊಬ್ಬ ನಾಗರಿಕ ತಮ್ಮ ರೇಷನ್ ಕಾರ್ಡ್ನೊಂದಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಬೇಕೆಂದು ಪ್ರಕಟಣೆಯನ್ನು ತಿಳಿಸಿದರು. ಅಂದ್ರೆ ಇದೇ ಬರುವ ಫೆಬ್ರವರಿ 29ನೇ ತಾರೀಕಿನ ಒಳಗಾಗಿ ಎಲ್ಲ ಒಂದು ಗ್ರಾಹಕರು ಈ ಪಡಿತರ ಚೀಟಿ ಏನು ರೇಷನ್ ಕಾರ್ಡ್ ಹೊಂದಿರಲ್ಲ ಅವರು ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸ್ಬೇಕು ನಿಮ್ಮ ರೇಷನ್ ಕಾರ್ಡಿನೊಂದಿಗೆ ಅಂತ ಹೇಳ್ಯಾರ. ಅಕಸ್ಮಾತ್ ನೀವು ಲಿಂಕ್ ಮಾಡಿಸ್ಲಿಕ್ಕಪ್ಪ ಅಂದ್ರೆ ಏನು ಮಾಡ್ತಾರಪ್ಪ ಅಂದ್ರೆ, ತಾತ್ಕಾಲಿಕವಾಗಿ ನಿಮ್ಮ ಒಂದು ರೇಷನ್ ಕಾರ್ಡನ್ನು ಬಂದ್ ಮಾಡ್ತಾರ ಅಂತ ಹೇಳ್ಬೋದು. ಮತ್ತು ನೀವು ಎಲ್ಲ ಪ್ರಕ್ರಿಯೆಗಳನ್ನು ಸಂಪೂರ್ಣವಾಗಿ ಅಂದರೆ ನೀವು ಮತ್ತೆ ಹೊಳ್ಳಿ ಬಂದ್ ಆಗ್ತದ. ಅಕಸ್ಮಾತ್ ನೀವು 29ರೊಳಗೆ ಮಾಡಿಸ್ಲಿಲ್ಲ ಅಂದ್ರೆ ಬಂದ್ ಆಗ್ತದ. ಮತ್ತೆ ನೀವು ಎಲ್ಲ ಹೊಳ್ಳಿ ಪ್ರಕ್ರಿಯೆಗಳು ಸಂಪೂರ್ಣಗೊಳಿಸಿದ್ರಿ ಅಂದ್ರೆ, ಪ್ರಕ್ರಿಯೆಗಳು ಅಂದರೆ ಇವೇ: ಒಂದು ರೇಷನ್ ಕಾರ್ಡಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡೋದಾಗಲಿ, ಮೊಬೈಲ್ ನಂಬರ್ ಲಿಂಕ್ ಮಾಡೋದಾಗಲಿ, KYC ಮಾಡೋದಾಗಲಿ ಮಾಡಿದ್ರಿ ಅಂದ್ರೆ ಮತ್ತೆ ನಿಮ್ಮದೊಂದು ರೇಷನ್ ಕಾರ್ಡ್ ಯಥಾ ಪ್ರಕಾರ ಚಾಲೂ ಮಾಡ್ತಾರಂತ ಹೇಳ್ಬೋದು. ನೋಡ್ರಿ, ಇಲ್ಲಿ 29ರ ಒಳಗೆ ನೀವು ಅಕಸ್ಮಾತ್ ಮಾಡಿಸ್ಕೊಂಡಿಲ್ಲ ಅಂದ್ರೆ ಆ ರೇಷನ್ ಕಾರ್ಡ್ ಏನೋ ಬಂದ್ ಮಾಡ್ತಾರೆ. ಹೊಳ್ಳಿ ನೀವು ಮಾಡಿಸ್ಕೊಂಡ್ರಿ ಅಂದ್ರೆ ನಿಮ್ಮ ರೇಷನ್ ಕಾರ್ಡನ್ನು ಚಾಲೂ ಮಾಡ್ತಾರೆ. ಬಟ್ ಇಲ್ಲಿ ಏನು ಸಮಸ್ಯೆ ಆಗ್ತದಪ್ಪ ಅಂದ್ರೆ, ನಮಗೆ ಈ ಏನು ಅನ್ನಭಾಗ್ಯ ಯೋಜನೆ ಆಗಲಿ, ಒಂದು ಗೃಹಲಕ್ಷ್ಮಿ ಯೋಜನೆ ಆಗಲಿ, ಈ ಒಂದು ನಮ್ಗೆ ಫ್ರೀಯಾಗಿ ಸಿಗುವಂಥ ರೇಷನ್ ಆಗಲಿ, ಇದು ಎಲ್ಲ ಪಡೆದುಕೊಳ್ಳೋಕೆ ನಮಗೊಂದು ಸ್ವಲ್ಪ ಸಮಸ್ಯೆ ಆಗ್ತದೆ ಅಂತ ಹೇಳ್ಬೋದು. ಸೊ ರೇಷನ್ ಕಾರ್ಡಿಗೆ ಏನು ಸಮಸ್ಯೆ ಆಗೋದಿಲ್ಲ, ನೀವು ಮಾಡಿಸ್ಲಿಕ್ಕಂದ್ರೆ ಬಂದ್ ಮಾಡ್ತಾರೆ, ನೀವು ಯಾವಾಗ ಮಾಡಿಸ್ತೀರಿ ಅವಾಗ ಚಾಲೂ ಮಾಡ್ತಾರೆ. ಹಾಗಾಗಿ ನೀವು ಯಾವಾಗ ಮಾಡಿಸಿರಲ್ಲ ನೋಡು, ಅವಾಗ ಆ ತಿಂಗಳಿನ ರೇಷನ್ ಆಗಲಿ, ಗೃಹಲಕ್ಷ್ಮಿ ಯೋಜನೆ ಹಣ ಆಗಲಿ, ಅನ್ನಭಾಗ್ಯ ಯೋಜನೆ ಹಣ ಆಗಲಿ ನಮಗೆ ಪಡೆದುಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ. ಅದಕ್ಕಾಗಿ ನೋಡ್ರಿ, ಏನಿಲ್ಲ, ಜಸ್ಟ್ KYC ಮತ್ತು ಆಧಾರ್ ಕಾರ್ಡಿಗೆ ರೇಷನ್ ಕಾರ್ಡಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸೋದು, ಮೊಬೈಲ್ ನಂಬರ್ ಲಿಂಕ್ ಮಾಡಿಸೋದು ಇದೇನು ದೊಡ್ಡ ವಿಷಯ ಅಲ್ಲ. ಇಟ್ಟು ಮಾಡಿಸಿದ್ರೆ ಅಂದ್ರೆ ನಿಮಗೆ ಯಾವುದೇ ರೀತಿಯಾದ ಅನ್ನಭಾಗ್ಯ ಯೋಜನೆ ಹಣ ಆಗಲಿ ಮತ್ತು ಗೃಹಲಕ್ಷ್ಮಿ ಯೋಜನೆ ಆಗಲಿ, ಈ ಫ್ರೀಯಾಗಿ ಸಿಗುವಂಥ ರೇಷನ್ ಆಗಲಿ ನೀವು ಮಿಸ್ ಮಾಡದೆ ಪಡೆದುಕೊಳ್ಬೋದು. ಫ್ರೀಯಾಗಿ ಸಿಗೋದನ್ನು ಗೌರ್ಮೆಂಟ್ ಮೇಲೆ ಬಿಟ್ಟು ಏನು ಮಾಡ್ತೀರಾ? ಸೊ ಅದಕ್ಕಾಗಿ ಏನಿಲ್ಲ, ಜಸ್ಟ್ ಇದಿಟ್ಟು ನೀವು ಮಾಡಿಸಿದ್ರೆ ಅಂದರೆ ಸಾಕು, ನಿಮಗೆ ಫ್ರೀಯಾಗಿ ಸಿಗೋದನ್ನ ಸಿಗುತ್ತೆ ಅಂತಲೇ ಹೇಳ್ಬೋದು. ನೋಡಿ ವೀಕ್ಷಕರೇ, ಇಲ್ಲಿ ಸ್ವಲ್ಪ ನೀವು ಗಮನದೊಳಗೆ ಇಟ್ಕೋರಿ. ಏನಪ್ಪ ಅಂದ್ರೆ, ಈ ಒಂದು ರೇಷನ್ ಕಾರ್ಡನ್ನು ರದ್ದು ಮಾಡ್ಲಿಕ್ಕೆ ಪ್ರಾರಂಭ ಆಗ್ಯದ ಅಂತ ಹೇಳ್ಬೋದು. ಅಂದ್ರೆ ಸರ್ಕಾರ ಏನು ಮಾಡ್ಲಾಗತ್ತದಂದ್ರೆ, ಈ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡ್ಲಾಗತ್ತಾರ. ಯಾವಾಗ ಈ ಗೃಹಲಕ್ಷ್ಮಿ ಯೋಜನೆ, ಅನ್ನಭಾಗ್ಯ ಯೋಜನೆ ನಮ್ಮ ಕರ್ನಾಟಕದೊಳಗೆ ಕಾಂಗ್ರೆಸ್ ಸರ್ಕಾರ ಬತ್ತು ನೋಡು, ಆವಾಗಿನಿಂದ ಸ್ವಲ್ಪ ರೇಷನ್ ಕಾರ್ಡ್ ಮ್ಯಾಗ ಸ್ವಲ್ಪ ಈ ಸರ್ಕಾರ ಭಾಳ ಅಂದ್ರೆ ಭಾಳ ಕಾಳಜಿ ಅನ್ನೋಕ್ಕಿಂತ ಏನು ಒಂದು ಸ್ಟ್ರಿಕ್ ಒಂದು ಹದ್ದು ಬಸ್ತಿನ ಒಳಗೆ ಇದು ಮಾಡ್ಲಾಗತ್ತಾರ. ಏನಪ್ಪ ಅಂದ್ರೆ ಪರಿಶೀಲನೆಯನ್ನು ಮಾಡ್ಲಾಗತ್ತಾರ ಅಂತ ಹೇಳ್ಬೋದು. ನೋಡ್ರಿ ವೀಕ್ಷಕರೇ, ನಿಮಗೆಲ್ಲ ಗೊತ್ತಿದ್ದಾಗೆ ರಾಜ್ಯದೊಳಗೆ ಈಗಾಗಲೇ 6 ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ 10,000 ರೂಪಾಯಿಯನ್ನು 5ನೇ ಕಂತಿನ ಹಣದವರೆಗೆ ಪಡೆದುಕೊಂಡಾರ. ಇನ್ನು
ಹಣವೂ ಕೂಡ ಪಡೆದುಕೊಳ್ಳಕತ್ತಾರ. ಕೆಲವೊಬ್ರಿಗೆ ಜಮಾ ಆಗ್ಯದ, ಕೆಲವೊಬ್ರಿಗೆ ಜಮಾ ಆಗ್ತಾ ಇಲ್ಲ. ಸೊ ಇದು ಫೆಬ್ರವರಿ ಇವತ್ತು 5ನೇ ತಾರೀಕು ಇರೋದರಿಂದ ಕೆಲವೊಂದಷ್ಟು ಜನಕ್ಕೆ ಜಮಾ ಆಗ್ಲಿಕತ್ತದ, ಇನ್ನೂ ಕೆಲವೊಂದಷ್ಟಕ್ಕೆ ಜಮಾ ಆಗ್ಲಿಕತ್ತಿಲ್ಲ. ಸೊ 26, 22 ತಾರೀಕೊಳಗೆ ಎಲ್ಲರಿಗೆ ಸಂಪೂರ್ಣವಾಗಿ ಜಮಾ ಆಗ್ತದೆ ಅಂತಲೇ ಹೇಳ್ಬೋದು. ಹೌದು ವೀಕ್ಷಕರೇ, ಏನು ರಾಜ್ಯದಲ್ಲಿ BPL ಕಾರ್ಡ್ ಮತ್ತು ಅಂತ್ಯೋದಯ ರೇಷನ್ ಕಾರ್ಡ್ ಅರ್ಹರಲ್ಲದ ಫಲಾನುಭವಿಗಳು ಅಂದ್ರೆ ಈ ರೇಷನ್ ಕಾರ್ಡ್ ಆಗಲಿ ಅಂದ್ರೆ ಈ BPL ಕಾರ್ಡ್ ಆಗಲಿ ಅಂತ್ಯೋದಯ ಕಾರ್ಡ್ ಆಗಲಿ ಇದನ್ನು ಪಡೆದುಕೊಳ್ಳಕ್ಕೆ ನಾವು ಅರ್ಹ ಇರೋದಿಲ್ಲ. ಅಂಥ ಒಂದು ಅರ್ಹರನ್ನು ಏನು ಮಾಡ್ಲಾಗತ್ತಪ್ಪ ಅಂದ್ರೆ ಇಲ್ಲಿ ಆಹಾರ ಇಲಾಖೆಯವರು ಅಂಥವರನ್ನು ಗುರುತಿಸಿ ಪ್ರತಿ ತಿಂಗಳು ಅಂಥವ್ರ ರೇಷನ್ ಕಾರ್ಡ್ಗಳನ್ನು ಬಂದ್ ಮಾಡ್ಲಾಗತ್ತಾರ. ನೋಡಿ ವೀಕ್ಷಕರೇ, ಹೌದು, ಈ ವಿಚಾರದಲ್ಲಿ ತುಂಬ ಸ್ಟ್ರಿಕ್ ಆಗಿರುವ ಸರ್ಕಾರ ಪ್ರತಿ ತಿಂಗಳು ಅರ್ಹರಲ್ಲ ಮತ್ತು ಸುಳ್ಳು ದಾಖಲೆಗಳು ನೀಡಿ ಮಾಡಿಸಿಕೊಂಡಿರುವ BPL ಕಾರ್ಡ್ ಮತ್ತು ಅಂತ್ಯೋದಯ ಕಾರ್ಡ್ಗಳನ್ನು ಅಂಥವರನ್ನು ಹುಡುಕಾಡಿ ಇಲ್ಲಿ ಸರ್ಕಾರ ಅವರ ಒಂದು ರೇಷನ್ ಕಾರ್ಡನ್ನು ರದ್ದು ಮಾಡ್ಲಾಗತ್ತಾರ ಅಂತ ಹೇಳ್ಬೋದು. ನೋಡ್ರಿ ವೀಕ್ಷಕರೇ, ನೀವು ಕೇಳ್ಬೋದು ಎಂಥವರ ಒಂದು ಈ BPL ಕಾರ್ಡ್ ಆಗಲಿ ಅಂತ್ಯೋದಯ ಕಾರ್ಡ್ ಆಗಲಿ ರದ್ದು ಆಗ್ಲಿಕತ್ತದ ಮತ್ತು ಯಾಕೆ ಆಗ್ಲಿಕತ್ತದ ಅಂತೇಳಿ ನೀವು ಕೇಳ್ಬೋದು. ಹೌದು ವೀಕ್ಷಕರೇ, ಇಲ್ಲಿ ಏನಾಗ್ಯದಪ್ಪ ಅಂದ್ರೆ ಐಷಾರಾಮಿ ಕಾರು ಇರುವವರು ಅಂದ್ರೆ ಐಷಾರಾಮಿ ಕಾರುಗಳನ್ನು ತೆಗೆದುಕೊಂಡಿರ್ತಾರ ಮತ್ತು ಸರ್ಕಾರ ಕೆಲಸ ಅವರ ಒಂದು ಕುಟುಂಬದೊಳಗೆ ಮಾಡ್ಲಾಗತ್ತಿರ್ತಾರ. ಮತ್ತು ಅವರ ಒಂದು ಕುಟುಂಬದ ಆಸ್ತಿ ನೋಡೋದಾದ್ರೆ 3 ಎಕರೆಕಿಂತ ಜಾಸ್ತಿ ಇದ್ದಿರ್ತದ ಅವರ ಒಂದು ಜಮೀನು. ಇಂಥವರು ಮತ್ತು ಅದರಲ್ಲಿಯೂ ಕೂಡ ಹೆಚ್ಚಾಗಿ ಟ್ಯಾಕ್ಸ್ ಕಟ್ಟುವವರು ಕೆಲವೊಬ್ಬರು ಈ BPL ಕಾರ್ಡ್ ಆಗಲಿ ಅಂತ್ಯೋದಯ ಕಾರ್ಡನ್ನು ಪಡೆದುಕೊಂಡಿರ್ತಾರೆ. ಹೀಗಾಗಿ ಅವರು ಅನೇಕ ಸೌಲಭ್ಯಗಳು ಕೂಡ ಪಡೆದುಕೊಳ್ಳಗತ್ತಿರ್ತಾರೆ. ಹಾಗಾಗಿ ಇಲ್ಲಿ ಏನು ಮಾಡ್ಯದಪ್ಪ ಅಂದ್ರೆ ನಕಲಿ BPL ಕಾರ್ಡನ್ನು ಹೊಂದಿದಾರಲ್ಲ ಅಂಥವರ ಒಂದು ಆಹಾರ ಇಲಾಖೆಯವರ ಕಡೆಯಿಂದ ಮಾಹಿತಿ ತಗೊಂಡು ನಕಲಿ ಏನು BPL ಕಾರ್ಡ್ ಹೊಂದ್ಯಾರಲ್ಲ ಅಂಥವ್ರವನ್ನು ಪತ್ತೆ ಹಚ್ಚಿ ಅವ್ರ ಒಂದು ರೇಷನ್ ಕಾರ್ಡ್ ರದ್ದುಗೊಳಿಸಲ್ಗತ್ತಾರ. ಅವರಿಗೆ ಒಂದು ಜರ ಸಮಸ್ಯೆ ಆಗಲಿಕತ್ತದ. ಹೀಗಾಗಿ ಒಂದು ಸ್ವಲ್ಪ ಸ್ಟ್ರಿಕ್ಟಾಗಿ ಚೆಕ್ ಮಾಡ್ಲಿಕತ್ತಾರ. ಏನಪ್ಪ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಒಳಗೆ ಈ ರೇಷನ್ ಕಾರ್ಡ್ ಸಂಬಂಧಪಟ್ಟಂಗೆ ಏನು ಸ್ಟ್ರಿಕ್ಟಾಗಿ ಕೆಲಸ ಮಾಡ್ಲಾಗತ್ತಾರಲ್ಲ, ಇದೇ ರೀತಿಯಾಗಿ ಎಲ್ಲ ಒಂದು ಯೋಜನೆ ಒಳಗೆ ಸರ್ಕಾರ ಸ್ಟ್ರಿಕ್ಟಾಗಿ ಕೆಲಸ ಮಾಡಿದ್ದು ಆಗಿದ್ದಲ್ಲಿ ಆದರೆ ಒಂದು ಎಲ್ಲ ಬಡವರಿಗೆ ಸಿಗಬೇಕಾದ ಸೌಕರ್ಯಗಳು ಬಡವರಿಗೆ ಸಿಗ್ತದೆ. ಏನಾಗ್ಲಿಕತ್ತದಂದ್ರೆ ಗೌರ್ಮೆಂಟಿನ ಎಲ್ಲ ಸೌಕರ್ಯಗಳು ಯಾರು ಸೌಕರ್ಯ ಇರ್ತಾರೋ ಅವರಿಗೆ ಸಿಗ್ಲಿಕತ್ತದ. ನೋಡ್ರಿ, ಇನ್ನು ಮುಂದಾದರೂ ಸರ್ಕಾರ ಇಂಥ ಒಂದು ಕೆಲಸ ಮಾಡುವ ಮುಖಾಂತರ ಬಡವರಿಗೆ ಒಳ್ಳೆಯದಾಗಿ ಮಾಡ್ಲಾಗತ್ತದಂತ ಹೇಳ್ಬೋದು. ವೀಕ್ಷಕರೇ, ಈ ಒಂದು ವಿಡಿಯೋ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ, ಧನ್ಯವಾದಗಳು.